ಹಲೋ, ಹೇಳಿ. ಯಾರು ಕೃಷ್ಣಣ್ಣ ಅವರಾ? ಕೃಷ್ಣಣ್ಣ ಅವ್ರೆ. ಅಣ್ಣ ನಮ್ದು ಒಂದು ಹೋಟ್ಲ್ ಓಪನ್ ಮಾಡ್ತಾ ಇದ್ದಾವೆ, ಸಿಲಿಂಡರ್ ಬೇಕಿತ್ತಲ್ಲ ಅಣ್ಣ. ಎಲ್ಲೇನೆ ಮನೆ? ಅಲ್ಲೇ ನೀವು ಹಾಕ್ತಿರಲ್ಲ ಅಲ್ಲೇ. ಗೊತ್ತಿಲ್ವಲ್ಲ, ನಾಳೆ ಗೊತ್ತು ನೋಡಿ. ಅಲ್ಲ, ಈಗ ಹೊಸ್ದಾಗಿ ಓಪನ್ ಮಾಡ್ತಿರೋದು. ಯಾವ ಥರ ಸಿಲಿಂಡರ್ ಅಣ್ಣ? ಒಂದು ದೊಡ್ಡದು ಚಿಕ್ಕದು ಬರುತ್ತಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ನಿಮ್ಗೆ ಯಾವ್ದು ಬೇಕು? ನಂದು ಪ್ರೈವೇಟ್ ಬೇಕು. ಪ್ರೈವೇಟ್ ಅಂದ್ರೆ ಪ್ರೈವೇಟ್ ಸಿಗಲ್ವಲ್ಲ ನಮ್ಮ ಹತ್ರ. ಅಲ್ಲ, ಅದೇನು ಅಮೌಂಟ್ ಸೇರ್ಸ್ ಕೊಡೋದ ಅಲ್ಲಿ ಬೇಕಾದ್ರೆ ನೋಡಿ ಇದು ಮಾಡಿ. ಅದ ಈಗ ಎಲ್ಲಿ ಹೋಟ್ಲು ಓಪನ್ ಮಾಡ್ತಿರೋದು ಹೇಳಿ ನೀವು? ಹೊಸ್ದಾಗಿ ನಮ್ಮ ಬಾಬಾ ಇದ ಸೇರಿ ನಾನು ಜೊತೆಲಿ ಮಾಡ್ತಾ ಇದ್ದೀವಿ. ನಮಗೆ ಇದು ಕಮರ್ಷಿಯಲ್ಲು ಮತ್ತೆ ಅದೇನು ಬುಕ್ಕಿಂಗು ಅಂತಾರಲ್ಲ ಆ ಥರ ಅಲ್ಲ, ಸಪ್ರೇಟ್ ಆಗಿ ಅದೇನು ನೋಡಿ ಸೇರ್ಸ್ ಕೊಡೋದ. ಹೌದಾ, ನೋಡೋಣ ಬನ್ನಿ. ಎಲ್ಲಿಗ ಹೋಟ್ಲು ಕರೆಕ್ಟಾಗಿ ಅಡ್ರೆಸ್ ಹೇಳಿ ನನಗೆ. ಅಣ್ಣ, ನಾವು ಹೊಸ್ದಾಗಿ ಬಂದಿರೋದು ಅಲ್ಲಿಗೆ. ಇದು ಏರಿಯಾ ಗೊತ್ತಿಲ್ಲ, ಲೊಕೇಶನ್ ಕಳ್ಸಲ್ಲ. ಅಲ್ಲೂ ಹೋಟ್ಲು ಹೇಳ್ಬೇಕಲ್ಲ, ಲೊಕೇಶನ್ ಕಳ್ಸಿ ನೋಡೋಣ. ಹೊಸ್ದಾಗಿ ಓಪನ್ ಮಾಡ್ತಿರೋದು. ಹ್ಮ್. ಅಣ್ಣ, ಅವು ದೊಡ್ಡವು ಬರ್ತಾವಲ್ಲ, ಅವು ಎಷ್ಟು ಕೆಜಿ ಇರ್ತಾವಣ್ಣ? 19 kg ಅದು. 19 ಕೆಜಿ. ಚಿಕ್ಕವು? ಚಿಕ್ಕವು 14 kg. ಅಣ್ಣ, ಹಂಗಾರೆ ನನಗೆ ದೊಡ್ಡವು ಕೊಡೋಣ. ಅದು ರೈಟ್ ಜಾಸ್ತಿ ಇರುತ್ತೆ, ಅದು 1800 ಇರುತ್ತೆ ಅದು ದೊಡ್ಡವು. ಅಣ್ಣ, ಎಷ್ಟಾರ ಅಲ್ಲಿ ಅಣ್ಣ, ನಂಗೆ ದೊಡ್ಡದೇ ಬೇಕು. ಹೌದಾ, ಹಂಗಾದ್ರೆ ನೀವು ಸಲಹೆ ಕೊಟ್ರೆ ನಮ್ಗೆ ನಡೀತದೆ. ಏನಿಲ್ಲ ಅಣ್ಣ, ಲೊಕೇಶನ್ ಕಳಿಸ್ತೀನಿ ನಾಳೆ ಬೆಳಗ್ಗೆ 7:15 ಕರೆಕ್ಟಾಗಿ. ನೀವು ಆ ಜಾಗಕ್ಕೆ ಬಂದ್ಬಿಟ್ಟು ನಮ್ಮ ಬಾಮ ಇದನ್ನ ಕುಂಡ್ರಿಸ್ಕೊಂಡು ಮಾತಾಡ್ತಾ ಇರ್ತೀನಿ. ಹೊಸ್ದಾಗಿ ಹೋಗ್ಬಿಟ್ಟು ಓಪನ್ ಮಾಡಿದ್ದೀವಲ್ಲ ಅಲ್ಲಿ, ನೀವು ಆ ದೊಡ್ಡ ಸಿಲಿಂಡ್ರು ತಗೊಬಂದು ಹಾಕ್ಬಿಡೋಣ. ಹೌದಾ, ಸರಿ ಆಯ್ತು. ಅಣ್ಣ, ನಾನು ಅವನ್ನ ಹಿಂದಕ್ಕೆ ಕೂರಿಸ್ಕೊಂಡು ನಾನು ಮುನ್ಗಡೆ ನಿಂತ್ಕೊಂಡು ಮಾತಾಡ್ತಾ ಇರ್ತೀನಿ, ಅಡ್ಗೆನ ಮಾಡಿರ್ತೀನಿ. ನೀನು ತಂದ್ಬಿಟ್ಟು ತಲೆ ಮೇಕೆ ಅವ್ನ ಮ್ಯಾಕೆ ಹಾಕ್ಬಿಡ್ಬೇಕು ಸರಿಯಾಗಿ ದೊಡ್ಡ ಸಿಲಿಂಡ್ರ.